ಹಲೋ ಎವ್ರಿವನ್, ಮ್ಯಾಮ್ ಸ್ನಿಧಿಗೆ ಸ್ವಾಗತ. ಸೊ ಇವತ್ತು ಯು ಪಿ ಎಸ್ ಸಿ ತುಂಬ ಸ್ಟೂಡೆಂಟ್ಸು ಯು ಪಿ ಎಸ್ ಸಿ ತಗೊಳ್ತಾ ಇದ್ದಾರೆ ಈ ಸಲ. ಅವರೆಲ್ಲರಿಗೂ ಇನ್ನು ಅರೌಂಡ್ 117 ಡೇಸ್ ಉಳಿದಿದೆ ಯು ಪಿ ಎಸ್ ಸಿ ಪ್ರಿಲಿಮ್ಸಿಗೆ. ಸೊ ಈಗ ಆಲ್ರೆಡಿ ಓದಿ ಮುಗಿಸಿರ್ತೀರ. ಲಾಸ್ಟ್ ರಿವಿಷನ್ಸು ಈ ಒಂದು 4 ಮಂತ್ಸಲ್ಲಿ ಲಾಸ್ಟ್ ರಿವಿಷನ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ದಯವಿಟ್ಟು ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಇದು ಫಸ್ಟ್ ಟೈಮ್ ಪ್ರಿಲಿಮ್ಸ್ ಬರೀತಿರೋರಿಗೆ ಈ ಒಂದು ಫಾರ್ಮುಲಾ ಅಪ್ಲೈ ಆಗಲ್ಲ. ಯಾಕಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಸ್ಟ್ ಟೈಮ್. ಬಟ್ ಆಲ್ರೆಡಿ 1 ಇಯರಿಂದ ಓದಿ 1 ಇಯರ್ 2 ಇಯರ್ಸಿಂದ ಓದಿರ್ತಿರಲ್ಲ, ದೇ ಕ್ಯಾನ್ ಅಚೀವ್ ದಿಸ್ ಗೋಲ್. ಫಸ್ಟ್ಲಿ ಮೈ ಕನ್ಸರ್ನ್ ಈಸ್ ದಿಸ್. ಮತ್ತೆ ಈ ವರ್ಷ ಒಂದು 3-4 ಮಂತ್ಸಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು 4 ಮಂತ್ಸ್ ಓದಿ 100 ಡೇಸಲ್ಲಿ 3 ಟೈಮ್ಸ್ ರಿವಿಷನ್ ಅಂತಂದರೆ ದಟ್ಸ್ ಬಿಲ್ಕುಲ್ ಇಟ್ಸ್ ನಾಟ್ ಪಾಸಿಬಲ್. 3 ಟೈಮ್ಸ್ ಆಗಲ್ಲ, 1 or 2 ಟೈಮ್ಸ್ ದೇ ಕ್ಯಾನ್ ಟ್ರೈ, ಅದು ವರ್ಕ್ ಹಾರ್ಡ್ ಮಾಡಿದರೆ. ಇಲ್ಲ ಅಂದರೆ ಆಗೋದಿಲ್ಲ. ಸೊ ಇವಾಗ ನಾನೇನು ಹೇಳ್ತೀನಿ ಅಂದರೆ 3 ಟೈಮ್ಸ್ ಹೇಗೆ ಸಬ್ಜೆಕ್ಟ್ಸ್ನ ನಾವು ಡೇಸ್ನ ಹೆಂಗೆ ಡಿವೈಡ್ ಮಾಡಬೇಕು ಮತ್ತು ಎಷ್ಟು ಗಂಟೆ ಓದಬೇಕು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆ್ಯಂಡ್ ನಥಿಂಗ್ ಈಸ್ ಇಂಪಾಸಿಬಲ್, ಯು ಕ್ಯಾನ್ ಮೇಕ್ ಇಟ್. ಲಾಸ್ಟ್ ಟೈಮು ನಂದು ಐ ಜಸ್ಟ್ ಡಿಡ್ ಅ ವೆರಿ ಸ್ಮಾಲ್ ಮಿಸ್ಟೇಕ್. ಸಿ ಸ್ಯಾಟಲ್ಲಿ ಒಂದೇ ಒಂದು ಮಿಸ್ಟೇಕಿಂದ ಐ ಕುಡಂಟ್, ಬಟ್ ಐ ಗಾಟ್ ಜಿ ಎಸ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿತ್ತು. ಐ ಹ್ಯಾವ್ ಟು ಚೆಕ್ ಮೈ ಫೈನಲ್ ಸ್ಕೋರ್. ಬಟ್ ಕೌಂಟ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 98 ಆ್ಯಂಡ್ ಸಿ ಸ್ಯಾಟ್ 74 ಬರ್ತಾಯಿತ್ತು. ಯಾವುದೋ ಒಂದು ಕ್ವಶನ್ನು ಮಿಸ್ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಕೀ ಆನ್ಸರ್ಸಲ್ಲಿ. ಐ ಕುಡಂಟ್ ಮೇಕ್ ಇಟ್ ಇನ್ ದ ಲಾಸ್ಟ್ attempt. So we'll see this time how I made a plan for revision and I'll explain the same thing to you. Okay, so we have, consider that we have 100 days and this is the time where you have to study 10 hours a day and an average 10 hours ಓದಬೇಕು. 10 hours ಓದಲೇಬೇಕು, there is no option. 100 into 10 ಎಷ್ಟಾಗುತ್ತೆ? 1000 hours ಆಗುತ್ತೆ. 1000 hours. ಸೊ ಇದರಲ್ಲಿ ನಿಮ್ಮದು 900 ಅಂತೂ ಬರಲೇಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇವಾಗ ನಾವು 100ಅಲ್ಲಿ ಹೆಂಗೆ ಡಿವೈಡ್ ಮಾಡೋಣ ಅಂದರೆ 100 45 ಇಡೋಣ, 45 30 ಆ್ಯಂಡ್ ದೆನ್ 25 ಅಲ್ಲ, ಇದು 20 ಆ್ಯಂಡ್ ಲಾಸ್ಟ್ಗೆ ಮತ್ತೆ 5. ಸೊ 45 days, 100 days, 45 days, 30 days, 20 days, 5 days. So these many days we have, which we will have to complete our syllabus in these 100 days. ಇವಾಗ ಫಸ್ಟ್ ರಿವಿಷನ್ ಐ ವಿಲ್ ಟೆಲ್. ಫಸ್ಟ್ ರಿವಿಷನ್ಗೆ ನಿಮಗೆ 45 days ಇದೆ, 45 days. ಆ್ಯಂಡ್ ಇಲ್ಲಿ ನಿಮಗೆ 45 into 10. ಇವಾಗ ನಿಮಗೆ ಈ 45 days ಹೆಂಗೆ ಓದಬೇಕು ಅಂತ ನಾನೊಂದು ಟೈಮ್ ಟೇಬಲ್ ಹಾಕ್ತೀನಿ. ಫಸ್ಟ್ ಡೇ 1 to ಡೇ 15. ಡೇ 15 ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಹಿಸ್ಟ್ರಿ ಮತ್ತು ಪಾಲಿಟಿ ಫಸ್ಟ್ ರಿವಿಷನ್ ನಿಮ್ಮದು 2. ಅದರ ಜೊತೆಗೆ ಕರೆಂಟ್ ಅಫೇರ್ 1, ಹಿಸ್ಟ್ರಿ ಪಾಲಿಟಿ ಕರೆಂಟ್ ಅಫೇರ್, ಸಿ ಸ್ಯಾಟ್ ಆ್ಯಂಡ್ ಪಿ ವೈ ಕ್ಯೂ ಪ್ಲಸ್ ಟೆಸ್ಟ್ ಸೀರೀಸ್. 15 ದಿನದಲ್ಲಿ ನಿಮ್ಮದು ಇದು ಹಿಂಗಾಗಬೇಕು. ಇದು 15 ದಿನದಲ್ಲಿ ನೀವು ಕರೆಂಟ್ ಅಫೇರು ಯು ಕ್ಯಾನ್ ಟೇಕ್ ಹಿಯರ್ ಫಸ್ಟ್ 2 ಮಂತ್ಸ್ದು, ಅಥವಾ ನಿಮ್ಗೆ ಹೆಂಗಾಗುತ್ತೆ ಹಾಗೆ. ಒಂದು ಕಂಪೈಲೇಷನ್ ತೊಗೊಂಡ್ರೆ ಕಂಪೈಲೇಷನ್ ಓದ್ಬೋದು, ಅಥವಾ ನೀವೇ ನೋಟ್ಸ್ ಮಾಡ್ಕೊಂಡಿದ್ರೆ ಅದು ರಿವಿಷನ್, ಅದು ನಿಮಗೆ ಬಿಟ್ಟಿದ್ದು ಯಾವುದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಈಗ ಈ 15 ದಿನದಲ್ಲಿ ಹೆಂಗೆ ಡಿವೈಡ್ ಮಾಡ್ತೀರಾ? 2 hours ಫಾರ್ ಹಿಸ್ಟ್ರಿ, 2 hours ಫಾರ್ ಪಾಲಿಟಿ. ಇದು ಮತ್ತೆ 1 hourಲಿ ವಾಟ್ ಎವರ್ ಯು ಹ್ಯಾವ್ ಸ್ಟಡೀಡು ಅದು ರಿವಿಷನ್ ಆಗಬೇಕು. ರಿವಿಷನ್ ಇಲ್ಲಿ ನಿಮ್ಮದು ಪಿ ವೈ ಕ್ಯೂ ಪ್ಲಸ್ ಟೆಸ್ಟ್ ಸೀರೀಸ್. ದೆನ್ 2 hours ಸಿ ಸ್ಯಾಟ್. ಎವ್ರಿ ಡೇ 2 hours ಸಿ ಸ್ಯಾಟಿಗೆ ನೀವು ಕೊಡಲೇಬೇಕು, ಇಲ್ಲ ಅಂದರೆ ಸಿ ಸ್ಯಾಟ್ ಕ್ಲಿಯರ್ ಆಗಲ್ಲ, ಟ್ರಸ್ಟ್ ಮೀ ಇನ್ ದಿಸ್. ದೆನ್ ಕರೆಂಟ್ ಅಫೇರ್ 1.5 hours.
ಸೊ ಟೋಟಲ್ ಇಲ್ಲಿ ಎಷ್ಟಾಯಿತು? 8.5 hours ಆಯಿತು. ಇನ್ನು 0.5 hours ಅಂದರೆ ಹಾಫ್ ಆನ್ ಅವರ್ CSAT PYQs. ಇನ್ನು 1 hour ಉಳಿದಿರುತ್ತಲ್ಲ, 9 hours ಆಗುತ್ತೆ ನಿಮಗೆ. ಇನ್ನು 1 hour ಯಾವುದಾದ್ರೂ ಇಲ್ಲಿ ನಿಮಗೆ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡೋದು, ಅಥವಾ ಇದನ್ನು ಕಂಪ್ಲೀಟ್ ರಿವಿಷನ್ನು, ಅಥವಾ ಜೊತೆಗೆ ನೀವು ಮ್ಯಾಪಿಂಗು ಮಾಡ್ಬೋದು. ಇಲ್ಲಿ ಮ್ಯಾಪಿಂಗು ಅಥವಾ ಎಕ್ಸ್ಟ್ರಾ ವರ್ಕ್ ಯಾವುದು ಎಕ್ಸಾಮ್ಗೆ ಮ್ಯಾಪಿಂಗ್ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಜಿಯೋಗ್ರಫಿ ಓದುವಾಗ ಮ್ಯಾಪಿಂಗ್ ಓದ್ತೀರಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಡೂ ಮ್ಯಾಪಿಂಗ್. ಆಮೇಲೆ ಪಾಲಿಟಿ ಆರ್ಟಿಕಲ್ಸ್ ನೆನೆಸ್ಕೊಳ್ಳೋದು, ಅಥವಾ ವಾಟ್ ಎವರ್ ಯು ಡೂ ಇಟ್ ಫಾರ್ ದಿಸ್. ಇಲ್ಲಿ ನಿಮಗೆ ಟೋಟಲ್ ಎಷ್ಟು ದಿನ ಸಿಗುತ್ತೆ? 30 hours ಫಾರ್ ಹಿಸ್ಟ್ರಿ ಸಿಗುತ್ತೆ. ಇದು ಡೈಲಿ ನಾನು ಹೇಳ್ತಿರೋದು. ಡೈಲಿ ನಿಮ್ದು ಇಷ್ಟ ಆದರೆ ದಿಸ್ ಶುಡ್ ಕಂಟಿನ್ಯೂಸ್ ಫಾರ್ 15 daysಗೆ ಇದು ಕಂಟಿನ್ಯೂ ಆಗಬೇಕು. 15 daysಗೆ ಅಂದರೆ ಒಂದು ಸಬ್ಜೆಕ್ಟಿಗೆ 30 hours. ನೀವು ಆಲ್ರೆಡಿ ಓದಿರ್ತೀರ, ಎಲ್ಲ ಗೊತ್ತಿರುತ್ತೆ. ಇದು ರಿವಿಷನ್ಗೆ. ದಿಸ್ ಇಸ್ ಫಾರ್ ಫಸ್ಟ್, ನೀವು ಹೆಂಗೆ ಓದಿರ್ತೀರಲ್ಲ ಅದಕ್ಕೆ ಫಸ್ಟ್ 15 daysಲ್ಲಿ ನಿಮ್ಮದು ಇಷ್ಟು ಕವರ್ ಆಗುತ್ತೆ. ನೆಕ್ಸ್ಟ್ 15 days, ಡೇ 16 to ಡೇ 30. ಇಲ್ಲಿ ನೀವು ಎಕಾನಮಿ ಆ್ಯಂಡ್ ಜಿಯೋಗ್ರಫಿ ಸೇಮ್ ಅಲ್ಲಿ ಹೇಗೆ ನೀವು 2 hours ಎಕಾನಮಿ, 2 hours ಇದು ಡೈಲಿ ನಾನು ಹೇಳ್ತಿರೋದು. ಇಲ್ಲಿ ನಿಮ್ಮದು 16 hours ಹೆಂಗೆ ಡೈಲಿ ನೀವು ಇದು ಮಾಡಬೇಕು, ದಿಸ್ ಶುಡ್ ಬಿ ಡೈಲಿ. ಆಮೇಲೆ 1 hour ಟೆಸ್ಟ್ ಸೀರೀಸ್ ಪ್ಲಸ್ PYQ. ಆಮೇಲೆ ಅಗೇನ್ CSAT ಎವ್ರಿ ಡೇ 2 hours. ಇದನ್ನು ನೀವು ಪ್ಲ್ಯಾನ್ ಮಾಡಿ. ಯಾವ್ದು ಚಾಪ್ಟರ್ ಓದೋದು, ಕಾಂಪ್ರಹೆನ್ಷನಿಗೆ ಹಾಫ್ ಆನ್ ಅವರ್ ಓದಲೇಬೇಕು. ಇಂಗ್ಲೀಷ್ ಕಾಂಪ್ರಹೆನ್ಷನ್ ಹಾಫ್ ಆನ್ ಅವರ್ ಎವ್ರಿ ಡೇ, ಹಾಫ್ ಆನ್ ಅವರ್. ಅದಾದಮೇಲೆ CSAT ಆಯಿತು. ದೆನ್ ಕರೆಂಟ್ ಅಫೇರ್ 1 hour, 2 hours. ಅದೆಷ್ಟು ನಿಮ್ಮದು ಕನ್ವಿನಿಯೆಂಟು. ಇಲ್ಲೆಷ್ಟು ಹಾಕಿದ್ದೀವಿ? 1.5 hours. ಸೇಮ್ ಇಲ್ಲೂ ಕೂಡ 1.5 hours. ಅದಾದಮೇಲೆ ಮತ್ತೆ ರಿವಿಷನ್ನು ಜೊತೆಗೆ ಮ್ಯಾಪಿಂಗ್ ಡೈಲಿ ಮಾಡ್ತಾನೆ ಇರಿ. ಮ್ಯಾಪಿಂಗು, ಆಮೇಲೆ PYQs ನೋಡೋದಾಗಿರ್ಬೋದು, ಅಥವಾ ನ್ಯೂಸು. ಇನ್ನೊಂದು ಇಲ್ಲಿ ಯಾವುದು ಕೆಲವುದು ಹೆಂಗಿರುತ್ತೆ ಅಂದರೆ ರ್ಯಾಪಿಡ್ ರಿವಿಷನ್ ಸೀರೀಸ್ ಅಂತೆಲ್ಲ ಮಾಡ್ತಿರ್ತಾರೆ. ಇಲ್ಲೂ ನಿಮಗೆ ಒಂದೊಂದು ಸಬ್ಜೆಕ್ಟಿಗೆ 30 hours ಸಿಗುತ್ತೆ. 30 hours. ಇದು ಫಸ್ಟ್ ರಿವಿಷನ್ಗೆ 30 hours ನಿಮ್ಗೆ ಸಿಗೋದು. ಸೊ ದಿಸ್ ಇಸ್ ಫಾರ್ ಯುವರ್ ಎಕಾನಮಿ ಆ್ಯಂಡ್ ಜಿಯೋಗ್ರಫಿ. ಇಲ್ಲಿಗೆ ನಮ್ಮದು 30 daysಲ್ಲಿ 4 ಸಬ್ಜೆಕ್ಟ್ ರಿವಿಷನ್ ಆಯಿತು. ನೆಕ್ಸ್ಟು ಡೇ 31 to ಡೇ 45. ಇಲ್ಲಿ CSAT, ಕರೆಂಟ್ ಅಫೇರು, ರಿವಿಷನ್ನು, PYQs ಎಲ್ಲ ಸೇಮ್ ಆಗುತ್ತೆ. ಸಬ್ಜೆಕ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್. ಇದಕ್ಕೆ ನಿಮಗೆ ಕೆಲವರಿಗೆ 15 ದಿನ ಬೇಕಾಗಿರಲ್ಲ, 10 daysಲ್ಲಿ ಮುಗಿಸ್ತೀನಿ ಅಂತ ಇರ್ತಾರೆ. ಬಟ್ ಐ ಸಜೆಸ್ಟ್ ದಟ್ ಇತ್ತೀಚೆಗೆ ಎನ್ವೈರನ್ಮೆಂಟ್ ಕ್ವಶನ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕು ಜಾಸ್ತಿ ಬರ್ತಿರೋದ್ರಿಂದ ನೀವು ಇದು 2 hours, ಇದು 2 hours, ಮತ್ತು 2 ಸೇರಿ 1 hour ರಿವಿಷನ್ನು, ಅವೆಲ್ಲ ಕಂಪ್ಲೀಟಾಗಿ. ಆ್ಯಂಡ್ ಆ್ಯಸ್ ಯೂಶ್ವಲ್ CSAT, ಆಮೇಲೆ ಕರೆಂಟ್ ಅಫೇರು, ರಿವಿಷನ್, ಅದರಲ್ಲಿ ಮ್ಯಾಪಿಂಗ್ ಅವೆಲ್ಲ. ಸೊ ಇಲ್ಲಿ ನಿಮಗೆ 45 daysಲ್ಲಿ ಸೆಕೆಂಡ್ ರಿವಿಷನ್ ಆಗೋಯಿತು. 45 daysಲ್ಲಿ ಸೆಕೆಂಡ್ ರಿವಿಷನ್. ಹೀಗೆ ಸೇಮ್ ವೇ. ಮತ್ತು ಇದು ಫಸ್ಟ್ ರಿವಿಷನ್. ನೆಕ್ಸ್ಟ್ 30 daysಲ್ಲಿ ಸೆಕೆಂಡ್ ರಿವಿಷನ್. ಇಲ್ಲಿ ಹೆಂಗೆ ಮಾಡ್ತೀರಾ ಅಂತಂದರೆ ಡೇ 45 to ಡೇ 55 ಸೇಮ್ ರಿಪೀಟ್. ಹಿಸ್ಟ್ರಿ ಪ್ಲಸ್ ಪಾಲಿಟಿ ಅದೇ ಟೈಮಿಂಗು, 2 hours ಪ್ಲಸ್ PYQ ಆ್ಯಂಡ್ ಟೆಸ್ಟ್ 1. ಇಲ್ಲಿ ನೀವು ಟೆಸ್ಟ್ ಸೀರೀಸಿಗೆ ನೀವು ಎವ್ರಿ ಆಲ್ಟರ್ನೇಟಿವ್ ಡೇಸು ಟೆಸ್ಟ್ ಬರೀಬೇಕು. ಟೆಸ್ಟ್ 2 days once ಟೆಸ್ಟ್ ಬರೀಲೇಬೇಕು. CSAT 1, ಆಮೇಲೆ ಇದು 1, ಏನು ಆಲ್ಟರ್ನೇಟಿವ್ ಡೇಸ್. ಒಂದಿನ CSAT ಬರೀರಿ, ಒಂದಿನ GS ಬರೀರಿ. ಆಮೇಲೆ ಸೇಮ್ ಕರೆಂಟ್ ಅಫೇರು, ಆಮೇಲೆ CSAT, ರಿವಿಷನ್ನು, ಇದೆಲ್ಲ ಸೇಮ್ ಟೈಮ್. 1.5 hour, 2 hours ರಿವಿಷನ್ನು. ಈ ರಿವಿಷನ್ ಟೈಮಲ್ಲೇ ಬೇಕಾದ್ರೆ ನೀವು ಟೆಸ್ಟ್ಗೂ ಯೂಸ್ ಮಾಡ್ಕೊಬೋದು. ಸೊ ದಿಸ್ ಇಸ್ ಫಾರ್
ಹಿಸ್ಟ್ರಿ ಆ್ಯಂಡ್ ಪೊಲಿಟಿ. ಸೇಮ್ ಕಂಟಿನ್ಯೂಸ್ ವಿತ್ ಡೇ 55 to 65. ಸಬ್ಜೆಕ್ಟ್ ಅಷ್ಟೇ ಚೇಂಜ್ ಆಗುತ್ತೆ, ಸೇಮ್ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಜಿಯೋಗ್ರಫಿ ಆ್ಯಂಡ್ ಎಕಾನಮಿ ಸೇಮ್ ಅದೇ ಥರ, ಬಟ್ 10 ಡೇಸಲ್ಲಿ ಮುಗಿಸ್ಬೇಕು. ಫಸ್ಟ್ ನಿಮಗೆ 15 ಡೇಸ್ ತೊಗೊಂಡಿರ್ತೀರ, ಸೆಕೆಂಡ್ ಟೈಮು 10 ಡೇಸಲ್ಲಿ ಮುಗಿಸ್ತೀರ. ಆ್ಯಂಡ್ ಇಲ್ಲಿಗೆ ನಿಮಗೆ ಡೇ 66 to 75 ಇಲ್ಲಿ 10 ಡೇಸು. ಅಗೇನ್ ಸೇಮ್ ಸಿ ಸ್ಯಾಟು, ಕರೆಂಟ್ ಅಫೇರ್ಸು, ರಿವಿಷನ್ನು, ಟೆಸ್ಟು ಎಲ್ಲ ಸೇಮ್ ಇರುತ್ತೆ, ಬಟ್ ಸಬ್ಜೆಕ್ಟ್ ಅಷ್ಟೇ ಚೇಂಜ್ ಆಗುತ್ತೆ. SNT ಆ್ಯಂಡ್ ಎನ್ವಿರಾನ್ಮೆಂಟ್ ಇದು ಕೂಡ 2 hours ಆ್ಯಸ್ ಐ ಸೆಡ್, ಬಟ್ 10 ಡೇಸಲ್ಲಿ ರಿಪೀಟೆಡ್ ರಿವಿಷನ್ ಆಗಿರೋದ್ರಿಂದ 10 ಡೇಸಲ್ಲಿ ಯು ಹ್ಯಾವ್ ಟು ಕಂಪ್ಲೀಟ್. ನೆಕ್ಸ್ಟ್ ಕಮ್ಸ್ ಲಾಸ್ಟ್ ಥರ್ಡ್ ರಿವಿಷನ್. ಥರ್ಡ್ ರಿವಿಷನ್ ಏನು ಹೇಳುತ್ತೆ, ಇದರಲ್ಲಿ ನಿಮಗೆ ಎವ್ರಿ ಸಬ್ಜೆಕ್ಟ್ಗೆ 6 ಡೇಸ್ ಕೊಡೋಣ. 20 ಡೇಸ್ ಇರುತ್ತಲ್ವಾ, 20 ಡೇಸ್ ಬೇಡ, ಇಲ್ಲಿ 15 ಡೇಸ್ ತೊಗೊಳ್ಳೋಣ. ಇಲ್ಲ 20 ಡೇಸ್ ಅಂದರೂ ಓಕೆ, ಯು ಕ್ಯಾನ್ ಡಿವೈಡ್ 6 ಡೇಸು ಒಂದು ಸಬ್ಜೆಕ್ಟಿಗೆ ಮಾಡ್ಕೊಬೋದು. 6 ಡೇಸ್. ಇಲ್ಲಿ ಇನ್ನು 2 ಡೇಸ್ ಉಳಿದಿರೋದ್ರಲ್ಲಿ ಟೆಸ್ಟ್ ಯಾವುದಾದ್ರೂ ಉಳ್ಕೊಂಡಿದ್ರೆ ಅದನ್ನು ಸಾಲ್ವ್ ಮಾಡೋದು, ಟೆಸ್ಟ್ ಸೊಲ್ಯೂಷನ್ ಸಾಲ್ವ್. ಸೇಮ್ ಇಲ್ಲೂ ಕೂಡ 2 hours ಪಾಲಿಟಿ ಆ್ಯಂಡ್ ಹಿಸ್ಟ್ರಿ. ಅಗೇನ್ ಈ 6 ಡೇಸಲ್ಲಿ ಜಿಯೋಗ್ರಫಿ ಆ್ಯಂಡ್ ಎಕಾನಮಿ, ಇಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್. ಸೇಮ್ ಕರೆಂಟ್ ಅಫೇರು, ಸಿ ಸ್ಯಾಟು, ರಿವಿಷನ್ನು, ಟೆಸ್ಟು, ಇದೆಲ್ಲದಕ್ಕೂ ಸೇಮ್ ಇರುತ್ತೆ, ಇವೆಲ್ಲದಕ್ಕೂ ಸೇಮ್ ಇಲ್ಲ. ಸೊ ಇಫ್ ಈ ಥರ ಮಾಡಿದ್ರೆ ನಿಮಗೆ ನೋಡಿ, ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಇಂಪಾಸಿಬಲ್, ಏಕೆಂದರೆ ಲಾಸ್ಟ್ ಟೈಮ್ ಐ ಹ್ಯಾವ್ ಡನ್ ಇಟ್ ಅಲಾಂಗ್ ವಿತ್ ನಾನು 30 ಟೆಸ್ಟ್ ತೊಗೊಂಡಿದ್ದೆ ಟೋಟಲ್ಲು. ಬಟ್ ನಾನು ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು PYQಗೆ. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ವಿ ಹ್ಯಾವ್ ಲಾಸ್ಟ್ 5 ಡೇಸ್, 100 ಡೇಸಲ್ಲಿ ಲಾಸ್ಟ್ 5 ಡೇಸ್. ಈ ಲಾಸ್ಟ್ 5 ಡೇಸಲ್ಲಿ ಎವ್ರಿ ಡೇ 4 PYQs ಮಾಡ್ತಾನೆ ಇರಬೇಕು. ಒಂದು ನಾರ್ಮಲಿ ನೀವು 9:30 to 11:30 ಆ್ಯಂಡ್ 2:30 to 4:30. ಇನ್ನೊಂದು ಬೆಳಿಗ್ಗೆ ನೀವು ಆಲ್ಮೋಸ್ಟ್ ಒಂದು ಬೇಗ ಎದ್ದಿರ್ತೀರಲ್ಲ, 6 to 8. ಇದು ಒಂದು 7:30 to 9:30. ಇಷ್ಟು ನೀವು 4 ಇದನ್ನು ಸಾಲ್ವ್ ಮಾಡಿದರೆ ಆಲ್ಮೋಸ್ಟ್ ನಿಮ್ಮದು ಪ್ರಿಪ್ರೇಷನ್ನು 100 ಡೇಸಲ್ಲಿ ಮುಗ್ದಿರುತ್ತೆ. ಬಟ್ ಸ್ಟಿಲ್ ಯು ಹ್ಯಾವ್ ಲೆಫ್ಟ್ ವಿತ್ 17 ಡೇಸ್. ನಾನು ತೊಗೊಂಡಿರೋದು ಇಲ್ಲಿ ಟೋಟಲ್ 117 ಡೇಸ್ ಇದೆ, ಬಟ್ ಐ ಹ್ಯಾವ್ ಗಿವನ್ ದ ಪ್ಲ್ಯಾನ್ ಫಾರ್ 100 ಡೇಸ್. ಇನ್ನು 17 ಡೇಸಲ್ಲಿ ಫಾಸ್ಟಾಗಿ ಎಲ್ಲ ಸಬ್ಜೆಕ್ಟನ್ನು 2 ಡೇಸ್ಗೆ ರಿವಿಷನ್ ಮಾಡಿದರೆ ನೀವು ಮತ್ತೊಂದು ಲಾಸ್ಟ್ ರಿವಿಷನ್ ಆಗುತ್ತೆ ಅಲಾಂಗ್ ವಿತ್ ಕರೆಂಟ್ ಅಫೇರ್ ಆ್ಯಂಡ್ ಸಿ ಸ್ಯಾಟ್. ಸೊ ಇಷ್ಟು ಓದ್ಕೊಂಡು ಹೋದರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್ ದ ಪ್ರಿಲಿಮ್ಸ್. ಸಿ ಸ್ಯಾಟ್ ನಾನು ಸ್ವಲ್ಪ ಸಿ ಸ್ಯಾಟ್ ಇಗ್ನೋರ್ ಮಾಡಿದೆ, ಆ್ಯಂಡ್ ನಂಗೆ ತುಂಬ ಇಟ್ ಕಾಸ್ಟ್ ಮೀ ಇಯರ್. ಸೊ ಐ ಡೋಂಟ್ ವಾಂಟ್ ಯು ಟು ಡೂ ದ ಸೇಮ್ ಮಿಸ್ಟೇಕ್. ಹಾಗಾಗಿ ಸಿ ಸ್ಯಾಟ್ ಎವ್ರಿ ಡೇ 2 hours ಮಾಡಿ. ಆ್ಯಂಡ್ ಐ ಸಜೆಸ್ಟ್ ದ ಸಿ ಸ್ಯಾಟ್ ಟೈಮಿಂಗ್ 2:30 to 4:30 ಇದೇ ಟೈಮಲ್ಲೇ ಮಾಡಿ, ಬಿಕಾಸ್ ಇಟ್ಸ್ ದ ಬೆಸ್ಟ್ ಟೈಮ್. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡು ಆ ಶಾರ್ಪ್ನೆಸ್ಸಿಗೆ ಬಂದ್ಬಿಟ್ಟಿರುತ್ತೆ, ನಿಮಗೆ ನಿದ್ರೆ ಬರೋದಾಗಲಿ ಇನ್ನೊಂದಾಗಲಿ ಎಲ್ಲವೂ ಅವಾಯ್ಡ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಡನ್ ದಿಸ್, ಡೆಫಿನೆಟ್ಲಿ ನೀವು ಒಂದು 95+ GS 1ಅಲ್ಲಿ ಸ್ಕೋರ್ ಮಾಡ್ಬೋದು, ಆ್ಯಂಡ್ 75+ ಸಿ ಸ್ಯಾಟಲ್ಲಿ. ನಾನು ಹೇಳಿದ್ನಲ್ಲ, ಸಿ ಸ್ಯಾಟ್ ನಂದು ಯಾಕೆ ಪ್ರಾಬ್ಲಮ್ ಆಯ್ತು ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟು 1 month ಇದ್ದಾಗ ಐ ವಾಸ್ ಕಾನ್ಫಿಡೆಂಟ್ ಸಿ ಸ್ಯಾಟ್ ಆಗುತ್ತೆ ಬಿಡು, ಯಾಕಂದರೆ ನನ್ನ ಮಾಕ್ ಟೆಸ್ಟಲ್ಲೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು, ಕ್ಲಿಯರ್ ಆಗ್ತಿತ್ತು, ಅಂದರೆ 80+ ಬರ್ತಿತ್ತು ಎಲ್ಲ ಮಾಕ್ ಟೆಸ್ಟಲ್ಲಿ. ಸೊ ಐ ವಾಸ್ ಥಿಂಕಿಂಗ್ ದಟ್ ಕ್ಲಿಯರ್ ಆಗುತ್ತೆ. ಬಟ್ ಎಕ್ಸಾಮಲ್ಲಿ ಅಲ್ಲಿ ಏನಾಯಿತು ಗೊತ್ತಿಲ್ಲ, ಐ ಕುಡಂಟ್. ಆ್ಯಂಡ್ ಅದಕ್ಕೆ ನಾನು ಹೇಳ್ತಾ ಇರೋದು, ದಿಸ್ ಹೆಲ್ಪ್ಸ್ ಅ ಲಾಟ್, ಇದನ್ನು ಟ್ರೈ ಮಾಡಿ. ಆ್ಯಂಡ್ ಈ ಒಂದು ಟೈಮ್ ಟೇಬಲು ನಾರ್ಮಲಿ PSI, KPSC, ಗ್ರೂಪ್ ಸಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯು ಕ್ಯಾನ್ ಫಾಲೋ ದಿಸ್ ಟೈಮ್ ಟೇಬಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಯಾರಾದರೂ ನಿಮ್ಮ ಫ್ರೆಂಡ್ಸು UPSC ಬರಿತಾ ಇದ್ದರೆ ಸೀರಿಯಸ್ ಆಗಿ, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.